ಲೈಫ್ಲೈನ್ ಫೀಡ್ಸ್ ಇಂಡಿಯಾ, ವಿಶೈನ್ ಕೋಚಿಂಗ್ ಸೆಂಟರ್ ಹಾಗೂ ಸ್ಪರ್ಧಾ ಚೇತನ ಅಕಾಡೆಮಿ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರವನ್ನು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿಯಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ, ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ, ತರಬೇತಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಳಿಕ ಕೋಟಾ ಶ್ರೀನಿವಾಸ್ ಪೂಜಾರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು ತರಬೇತಿ, ಅನುಭವ, ಆತ್ಮವಿಶ್ವಾಸ ಮತ್ತು ಅರ್ಹತೆ ಬಹುಮುಖ್ಯ ಮಾನದಂಡಗಳಾಗಿವೆ. ಉದ್ಯೋಗಾಕಾಂಕ್ಷಿಗಳು ಈ ಸತ್ಯವನ್ನು ಅರಿತು ಸತತ ತಯಾರಿ ನಡೆಸಿ ಉದ್ಯೋಗ ಗಳಿಸಿ ಉತ್ತಮ ವೃತ್ತಿ ಬದುಕು ರೂಪಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದರು. ಆ ಪ್ರಶ್ನೆಗಳನ್ನು ಹೇಗೆ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮ ಅನುಭವಗಳನ್ನು ಹೆಚ್ಚು ಮಾಡಿಕೊಂಡು ಅತ್ಯಂತ ಆತ್ಮವಿಶ್ವಾಸದಿಂದ ಈ ತರಬೇತಿಯನ್ನು ಪಡೆದು ನಂತರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಹೆಚ್ಚು ಪರಿಣಾಮ ಆಗುತ್ತೆ ಅಂತ ನಾವು ಅಂದ್ಕೊಂಡರು. ಸಿಟಿ ರವಿ, ಬದುಕಿನಲ್ಲಿ ಒಂದು ಬಾರಿ ಸೋಲಾದರೆ ಅದು ಇಡೀ ಜೀವನದ ಸೋಲಿಗೆ ಕುಗ್ಗಿ ಹೋಗದೆ ಮತ್ತೆ ಮತ್ತೆ ಪ್ರಯತ್ನ ಮಾಡುವ ಮೂಲಕ ಸೋಲನ್ನೇ ಗೆಲುವಿನ ಮೆಟ್ಟಿಲು ಮಾಡಿಕೊಂಡು ಯಶಸ್ಸು ಗಳಿಸಬೇಕು ಎಂದು ತಿಳಿಸಿದರು. ಅಥವಾ ಯಾವುದಾದ್ರು ಒಂದು ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತ ಬಯಸಿರ್ತೀವಿ. ಅದಾಗದೇ ಇದ್ದಾಗ ಸ್ವಾಭಾವಿಕವಾಗಿ ಆ ಕ್ಷಣಕ್ಕೆ ನಮಗೆ ನಿರಾಸೆ ಆಗುತ್ತೆ. ಆ ಕ್ಷಣದ ನಿರಾಸೆ ಬದುಕಿನ ಅವಕಾಶಗಳ ಬಾಗಿಲೆಲ್ಲ ಬಂದಾಗಿದೆ ಅಂತ ಭಾವಿಸೋದಕ್ಕೆ ಅವಕಾಶ ಕೊಡಬಾರದು. ಎಚ್ಎಸ್ ಕೀರ್ತನ, ಪದವಿ ಪರೀಕ್ಷೆಗಳು ಕೌಶಲ್ಯ ಹೆಚ್ಚಿಸುವ ಪರೀಕ್ಷೆಗಳಾಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಾಮರ್ಥ್ಯ ಹೊರೆಹಚ್ಚುವ ಪರೀಕ್ಷೆಗಳು. ಸ್ಪರ್ಧೆ ಮಾಡಿ ಗೆಲ್ಲುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ರೂಢಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು. ಸೊ ಪಾಸ್ ಬರ್ದವರೆಲ್ಲ ಅಥವಾ ಅಟೆಂಪ್ಟ್ ಮಾಡಿದವರೆಲ್ಲ ಪಾಸ್ ಆಗ್ತಾರೆ ಅನ್ನೋದಲ್ಲ. ಆಬ್ವಿಯಸ್ಲಿ ಕಾಂಪಿಟೇಷನ್ ಇಸ್ ವೆರಿ ಹೈ. ಬಟ್ ಈ ಎಕ್ಸಾಮ್ ಯಾಕೆ ತಗೊಳ್ಬೇಕು ಅಂದರೆ, ನಾನು ಹೇಳ್ದಂಗೆ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ನಿಮಗೆ ಗೊತ್ತಾದರೆ ನಾಳೆ ಕಾರ್ಡ್ನಲ್ಲಿ ಬಿಟ್ಟರು ಬದುಕ್ತೀರ.